ದೊಡ್ಡ ಮನೆಗೆ ಹರಿದು ಬಂತು ಬಿಗ್ ಟಿಆರ್ಪಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದೀಗ ರಂಗು ಪಡೆದುಕೊಳ್ಳುತ್ತಿದೆ. ದೊಡ್ಡ ಮನೆ ಇದೀಗ ಅನೇಕ ಸ್ವಾರಸ್ಯಕರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಅದರಲ್ಲೂ ಟಿಆರ್ಪಿ ವಿಷಯದಲ್ಲಿ ಬಿಗ್ ಬಾಸ್ ಓಟ ಮುಂದುವರೆದಿದೆ. ವಿಶೇಷವಾಗಿ ಕಿಚ್ಚ ಸುದೀಪ್, ಚೈತ್ರಾ ಕುಂದಾಪುರ್ ಅವರನ್ನ ಬೆಂಡೆತ್ತಿದ ವಾರ ಟಿಆರ್ಪಿ ಕಿತ್ತಿ ಬಂದಿದೆ. ಹಾಗಾದ್ರೆ ಆ ವಾರವೇ ಏಕೆ ಹೆಚ್ಚು ಟಿಆರ್ಪಿ ಬಂದದ್ದು ಅದನ್ನೇ ಹೇಳ್ತೀನಿ ಕೇಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಚೈತ್ರಾ ಕುಂದಾಪುರ್ ಅನಾರೋಗ್ಯದ ಕಾರಣ ಮನೆಯಿಂದ ಹೊರ ಹೋಗಿ ಆಸ್ಪತ್ರೆ ಸೇರಿ ಅಲ್ಲೇ 1 ದಿನಗಳ ಕಾಲ ಇದ್ದು ನಂತರ ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಆಸ್ಪತ್ರೆಯಲ್ಲಿದ್ದಾಗ ಡಾಕ್ಟರ್ ಮತ್ತು ನರ್ಸ್ಗಳು ದೊಡ್ಡ ಮನೆಯ ಸ್ಪರ್ಧಿಗಳ ಬಗ್ಗೆ ಹೊರಗೆ ಇರುವ ಅಭಿಪ್ರಾಯವನ್ನ ಹೇಳಿದ್ದರು. ಇದನ್ನ ಕೇಳಿಸಿಕೊಂಡು ಮನೆಗೆ ಬಂದ ಚೈತ್ರಾ ಮನೆಯ ಒಳಗಡೆ ಇರುವ ಸದಸ್ಯರಿಗೆ ಕಥೆಯ ಮೂಲಕ ಮತ್ತು ಸನ್ನೆ ಮಾಡುವ ಮೂಲಕ ಹೊರಗಿನ ಅಭಿಪ್ರಾಯ ತಿಳಿಸುವ ಪ್ರಯತ್ನ ಮಾಡಿದ್ದರು. ಈ ವಿಷಯ ಸುದೀಪ್ಗೆ ಗೊತ್ತಾಗಿ ವೀಕೆಂಡ್ ಮನೆಗೆ ಬಂದಾಗ ಚೈತ್ರಾರನ್ನ ಸರಿಯಾಗಿ ಬೆಂಡೆತ್ತಿದ್ದರು. ಚೈತ್ರಾ ಹೊರಗಿನ ಅಭಿಪ್ರಾಯವನ್ನ ಮನೆ ಮಂದಿಗೆ ಹೇಳಿದ್ದಕ್ಕೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದರು. ಹಿಂದಿನ ಬಿಗ್ ಬಾಸ್ ಸ್ಪರ್ಧಿಗಳ ಉದಾಹರಣೆ ಕೊಟ್ಟು ಸರಿಯಾಗಿ ಬುದ್ಧಿ ಹೇಳಿದ್ದರು. ಬಿಗ್ ಬಾಸ್ ಮನೆಯ ರೂಲ್ಸ್ ಅನ್ನ ಎಳೆಯಾಗಿ ತಿಳಿಸುವ ಕೆಲಸವನ್ನ ಮಾಡಿದ್ದರು. ಹೀಗೆ ಕಿಚ್ಚ ಸುದೀಪ್ ಚೈತ್ರಾರನ್ನ ಜಬರ್ದಸ್ತಾಗಿ ತಿದ್ದಿದ್ದರು. ಚೈತ್ರಾ ಅನಾರೋಗ್ಯದ ಕಾರಣ ಹೇಳಿ ಹೊರ ಹೋಗಿದ್ದು ಹೊರಗಡೆ ಸಾಕಷ್ಟು ಚರ್ಚೆಯಾಗಿತ್ತು. ಚೈತ್ರಾ ಡೌರಾಣಿ ಎಂದೆಲ್ಲ ಶೋ ವೀಕ್ಷಕರು ಮಾತನಾಡಿಕೊಂಡಿದ್ದರು. ಹಾಗಾಗಿ ಆ ವಾರ ಚೈತ್ರಾ ಬಗ್ಗೆ ಕಿಚ್ಚ ಮಾತನಾಡುವುದನ್ನ ಮತ್ತು ಬೈಯುವುದನ್ನ ಹೆಚ್ಚು ಜನ ವೀಕ್ಷಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಮತ್ತು ಹೆಚ್ಚು ಟಿಆರ್ಪಿ ಬಂದಿದೆ ಎನ್ನಲಾಗುತ್ತಿದೆ.